ಭಾರತದ ಯುವಶಕ್ತಿ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದ ಭಾಷಣವನ್ನ ಮುಗಿಸಿ ಭಾರತಕ್ಕೆ ಬಂದಾಗ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾರೆ. ಅವರೊಂದು ಕಡೆ ಹೇಳ್ತಾರೆ, ಅಮೆರಿಕದಲ್ಲಿ ನಾನು ಮಲಗ್ತಾ ಇದ್ದಂತಹ ಪಲ್ಲಂಗಗಳು ಅತ್ಯಂತ ಮೃದುವಾಗಿ ಆರಾಮದಾಯಕವಾಗಿದ್ವು ಅಂತ. ಆದರೂ ಲೆಕ್ಕವಿಲ್ಲದಷ್ಟು ರಾತ್ರಿಗಳು ದೇಶ ಬಾಂಧವರ ಕಡು ಕಷ್ಟವನ್ನ ನೆನೆಸ್ಕೊಂಡು ನನಗೆ ನಿದ್ದೆ ಹತ್ತುತ್ತಾ ಇರಲಿಲ್ಲ. ನೆಲದ ಮೇಲೆ ಹೊರಳಾಡ್ತಾ ಎಷ್ಟೋ ರಾತ್ರಿಗಳನ್ನ ನಾನು ಕಳೆದಿದ್ದೀನಿ. ನಾನು ಮನಸ್ಸು ಮಾಡಿದ್ರೆ ಹಿಮಾಲಯದ ಒಂದು ಗುಹೆಯಲ್ಲಿ ಸಮಾಧಿಸ್ಥನಾಗಿ ಕೂತು ಬಿಡ್ಬೋದು. ಆದರೆ ನಾನು ಯಾಕೆ ಆ ಕೆಲಸ ಮಾಡಿ, ಎಲ್ಲವನ್ನ ಬಿಟ್ಟು ನಾನು ಯಾಕೆ ಇಲ್ಲಿದ್ದೀನಿ? ನನ್ನ ದೇಶದ ಈಗಿನ ದುಸ್ಥಿತಿ ಮತ್ತು ಅದರ ಕರಾಳ ಭವಿಷ್ಯದ ಆಲೋಚನೆ ವಿವೇಕಾನಂದರನ್ನ ತಟಸ್ಥನಾಗೋಕೆ ಬಿಡ್ತಾ ಇರಲಿಲ್ಲ. ಅವರು ಭಾರತದ ಪ್ರಜೆಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯುವಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಕಳಕಳಿ ಇದೆಯಾ? ನಿಜಕ್ಕೂ ನಮ್ಮಲ್ಲಿ ಕಳಕಳಿ ಇದೆಯಾ? ದೇವ ಮುನಿಗಳ ಕೋಟಿ ಕೋಟಿ ಸಂತತಿಯವರು ಇಂದು ಭಾರತದಲ್ಲಿ ಪಶು ಸಮಾನರಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಕಳಕಳಿ ಇದೆಯಾ? ಕೋಟಿ ಕೋಟಿ ಜನ ಇವತ್ತು ಹಸಿದಿದ್ದಾರೆ. ಕೋಟಿ ಕೋಟಿ ಜನ ಶತಶತಮಾನಗಳಿಂದಲೂ ಹಸಿದಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಕಳಕಳಿ ಇದೆಯಾ? ಅದು ನಮ್ಮನ್ನ ಚಡಪಡಿಸುವಂತೆ ಮಾಡಿದೆಯಾ? ನಿದ್ರೆಗೆಡುವಂತೆ ಮಾಡಿದೆಯಾ? ಅದು ನಮ್ಮ ನರನಾಡಿಗಳಲ್ಲಿ ನುಗ್ಗಿ ರಕ್ತದೊಳಗೆ ಹೋಗಿದೆಯಾ? ಈ ಅವನತಿಯ ಭಾವನೆಯೊಂದೇ ನಮ್ಮನ್ನ ಆಕ್ರಮಿಸಿದೆಯೇನು? ನಮ್ಮ ದೇಶ, ಮನೆ, ಮಡದಿ, ಮಕ್ಕಳು ಜೊತೆಗೆ ಸ್ವಂತ ದೇಹವನ್ನೇ ನಾವು ಮರೆತಿರೋ ಹಾಗೆ ಮಾಡಿದೆ ಅಂತ ವಿವೇಕಾನಂದರು ಹೇಳ್ತಾರೆ.